अगजानन पद्मार्कं गजानन महर्निशम् अनेकदं भक्तानां एकदन्तमुपास्महे ओं सर्वधर्मान् परित्यज्य मामेकं शरणं दुःख अहंत्य सर्वपापेभ्यो मोक्षयिष्यामि मा शुचः ಭಗವಂತ ಕಾಪಾಡಪ್ಪ. ಬಾಸ್ ಎಷ್ಟು ಫ್ಲೋರ್ ಕಟ್ಟಿಸ್ತಾ ಇದ್ದೀರಾ ಬಾಸ್? 3 ಫ್ಲೋರ್ ಅಪ್ಪ. ಓಹೋ, ಕೆಳಗೆ ಇರೋದು ಮೊದಲನೇ ಹೆಂಡತಿಗೆ, ಮಧ್ಯದಲ್ಲಿರೋದು ಎರಡನೇ ಹೆಂಡತಿಗೆ, ಮೇಲ್ಗಡೆ ನಮ್ಗ ಬಾಸ್. ಓಹೋ, ನನ್ನ ಮಕ್ಕಳು ನಿಮ್ಗೆ ಮೇಲಿರೋದೇ ಬೇಕಾ? ಯಾಕಪ್ಪ ಕೆಳಗಡೆ ಬೇಡವಾ? ನೀವ್ ಯಾರು? ನಾವೆಲ್ಲ ನಿಮ್ ಶಿಷ್ಯಂದ್ರು ಬಾಸ್. ನನ್ನ ಹತ್ರ ನಿಮ್ದೇನು ಕೆಲಸ? ನೀವು ಕೊಡ್ಸಿದ್ನ ತಿನ್ಕೊಂಡು ಕುಡ್ಕೊಂಡು ದೊಡ್ಡ ಪಂಟ್ರ ತರ ಬಿಲ್ಡಪ್ ಕೊಡೋದು ಬಾಸ್. ಅಂದ್ರೆ ನನ್ನನ್ನ ಕಾಯೋ ನಾಯಿ. ನಾಯಿ ಎಲ್ಲಿರುತ್ತೋ ಗೇಟ್ ಹತ್ರ ಬಾಸ್. ನಮ್ಮನೆ ಗೇಟ್ ಎಲ್ರಿಗೂ. ಯಾರೋ ಅವನು? ಏನ ಇವನು? ಅನ್ಲಾಯಕ್ ನನ್ನ ಮಗ ಯಾರೋ ಲಾಯರ್ನ ಕರ್ಕೊಂಬತ್ತವನೆ. ಜೋಬಿ ನಮ್ ಜಾಗದಲ್ಲಿ ಗುದ್ಲಿ ಪೂಜೆ ಮಾಡ್ತಾ ಇದೆಯಲ್ಲ, ಈ ಜಾಗ ಏನು ನಿಮ್ ಡ್ಯಾಡಿದು ಅನ್ಕೊಂಡೇನು? ಬ್ಲಾಕ್ ಡಾಗ್. ಬ್ಲಾಕ್ ಬುಲ್. ಹೆಣ್ಣು ಮಣ್ಣು ಹುಣ್ಣು ಕೊಟ್ರೆ ಬೇಡ ಅಂತ ಬಿಡೋ ಲೋಕಲ್ ಡಾನ್ ಅಲ್ಲ ಕಣಲೆ ಈ ಮಸ್ತಾನು. ಈ ತರ ಕಂಡೋರ್ ಆಸ್ತಿಗೆ ಆಸೆ ಪಟ್ಟವರೆಲ್ಲ ನಡು ಬೀದಿಲಿ ಕೂಯಿಸ್ಕೊಂಡು ಮಲಗವ್ರೆ ಗೊತ್ತಾ? ನಾನು ಕುಯ್ಸ್ಕೊಂಡು ಮಲಗುವಂತ ಮಗ ಅಲ್ಲ ಕಣಲು. ಒಟ್ಟಿಗೆ ಅಡ್ಡಡ್ಡ ಉದ್ದುದ್ದ ಕುಯ್ದು ಸೈಟ ಮಲಗಿಸೋ ನನ್ನ ಮಗ. ಇನ್ನೊಂದು ಸೆಕೆಂಡ್ ನೀವೇನಾರು ಇಲ್ಲಿದ್ರೆ ನನ್ನ ಮಗ ಯಾರೋ ನರ್ಮಾಂಸದ ಕುನ್ನಿ. ರೇ ಮಿಸ್ಟರ್, ಇವ್ರ ಜಾಗ ಏನಾದ್ರು ಬಿಟ್ಕೊಡ್ಲಿಲ್ಲ ಅಂದ್ರೆ ಕೋರ್ಟಲ್ ಕೇಸ್ ಹಾಕ್ಬೇಕಾಗತ್ತೆ. ನಾನ್ ನೋಡಿದ್ರ ಕೋರ್ಟ, ಕೇಸ, ಕಚೇರಿನ, ವಿಧಾನಸೌಧನ, MLA ನ, MP ನ, ಪೊಲೀಸ, ಇನ್ಸ್ಪೆಕ್ಟರ್, ಸ್ಟೇಷನ್ ಸರ್ಕಾರದಲ್ಲಿರೋ ದೊಡ್ಡ ದೊಡ್ಡ DC-ಗಳೆಲ್ಲ ನನ್ನ ಜೇಬಲ್ ಅವ್ರೆ ಕಣಲೆ. ನನ್ನ ಏನಾದ್ರೂ ಕೇಸ್ ಹಾಕಿ ಒಳಗ ಹಾಕ್ಸ್ಬಿಟ್ರೆ 1 ಸೆಕೆಂಡ್ ಅಲ್ಲಿ ಒಳಗೋಗಿ ಅರ್ಧ ಸೆಕೆಂಡ್ ಅಲ್ಲಿ ಆಚೆ ಹೋಗ್ಬಿಡ್ತೀನಿ. ಎಲ್ಲ ನಮ್ಮ ಮಾವನ ಮನೆ ಇದ್ದಾಗ ಕರಿಯ ನಾಯಿ ನನ್ನ ಎದುರಾಕೊಂಡು ನೀನು ಬದುಕ್ಬಿಡ್ತೀಯನ? ಎಲ್ಲ ಅದೆಲ್ಲ ತರ್ತೀನಿ ಒಂದು ನಿಮಿಷ. ಪೌಡ್ರ್ ಬಾಂಬ್ ಇರೋ ಅವನೇ ತರ್ಲಾ? ಬೇಡ 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 ಸೇ ಹೋಯ್ತಾರ ದುರಾಂಕಾರದಲ್ಲಿ ಮೆರಿತವನೆ. ಬಾ, ಏನಂದೆ? ಬಾದಾಮಿ ಹಾಲು ಕುಡ್ಕೊಂಡ್ಬರ್ತೀನಿ. ನನ್ನ ಮಗ ಕರಿಯ ನಾಯಿ ಲಾಯರ್ನ ಬೇರೆ ಕರ್ಕೊಂಬತ್ತವನೆ. ನಮ್ಮಣ್ಣ ನಿನಗೆ ಎಷ್ಟು ಸಹಾಯ ಮಾಡಿದ್ದಾನೆ. ಆ ನಿಯತ್ಗಾರು ನನ್ನನ್ನು 3 ಅವರ್ ಹೊರಗಡೆ ಬಿಟ್ಬಿಡು, ಬರೀ 3 ಅವರ್ ನಿಂಗೆ 5 ಲಕ್ಷ ರೂಪಾಯಿ ಕೊಡ್ತೀನಿ. 5 lakh rupees. 3 ಅವರ್ ಮೇಲೆ 10 ನಿಮಿಷನೂ ಲೇಟ್ ಮಾಡ್ದಾನೆ ನಾನು ಒಳಗಡೆ ಬಂದು ಕೂತಿರ್ತೀನಿ. ಯಾಕೋ ಭಯ ಆಗ್ತಿದೆ ಆದಿ. ಮೇಲಾಧಿಕಾರಿಗಳಿಗೆ ಏನಾದ್ರು ಗೊತ್ತಾಗ್ಬೇಡ. ಅದಕ್ಕೆ ಯಾಕೆ ಹೆದರ್ಕೋತೀಯ? ಅವ್ರ ಬಾಯಿಗೆ ಒಂದು 5 ಲಕ್ಷ ರೂಪಾಯಿ ಬಿಸಾಕಿದ್ರೆ ಆಯ್ತು. ಹನ್ನೊಂದಾದ್ರೂ ಇನ್ನೂ ಮನೆಗೆ ಬಂದಿಲ್ಲ ಅಂತೀನಿ. ಎತ್ತ ಹೋಗಿರ್ಬೇಕು. ಇಷ್ಟೊತ್ತಿನಾಗ ಎಲ್ಲಿ ಹೋದ್ಲು? ಹಾ, ಬಹಳ ಮಾಡಿ ಆಕಿ ತನ್ನ ಗೆಳತಿ ಮನೆಗೆ ಹೋಗಿರ್ಬೇಕು. ಒಂದು ಫೋನ್ ಹಾಕಿ ನೋಡ್ತೀನಿ. ನಿಮ್ಮಪ್ಪ ಫೋನ್ ಮಾಡ್ತಾ ಇದ್ದಾನೆ. ಕಟ್ ಮಾಡ್ತಾಳಲ್ಲ, ಬಿಜಿ ಇರ್ಬೇಕು. ಮತ್ತೆ ನಿಮ್ಮಪ್ಪನ ಫೋನು ಕಟ್ ಮಾಡಿದ್ರು ಹೊಳ್ಳಿ ಕಟ್ ಮಾಡಿಲ್ಲಲ್ಲ. ಎಲ್ಲಿ ಹೋಗಿರ್ಬೇಕೀಕಿ? ಎಲ್ಲಿ ಅದಾಳ? ಹಾ, ಕಟ್ ಮಾಡ್ತೀಯ? ಹಂಗಾರಿ ಇವರಿಬ್ರು ಸೇರ್ಕೊಂಡು ಎಲ್ಲೋ ಕುಂತಾರ. ಯಾಕೋ ಅರ್ಜುನ್ ಅಷ್ಟೊಂದು ಟೆನ್ಷನ್ ಆಗಿದೆಯಾ? ಮೆಣಸಿನ್ಕಾಯಿ ಫೋನ್ ಕಣೋ. ಅದೇನಕ್ಕೆ ಮಾಡಿದಾನಂತ ಗೊತ್ತಿಲ್ಲ. ಒಳ್ಳೆ ಕೆಲ್ಸಕ್ಕಂತೂ ಮಾಡಿರಲ್ಲ, ಸುಮ್ಮನೆ ಎತ್ಬಿಟ್ಟು ಏನಕ್ಕೆ ತಲೆಯಲ್ಲಿ ಹುಳ ಬಿಟ್ಕೊಳ್ಳೋ. ಹೋಗ್ಲಿ ಬಿಡು, ಅದೇನಂತ ಕೇಳು. ನೀನ್ ಎತ್ಕೊಳ್ಳೋರ್ಗು ಅವ್ನು ಬಿಡಲ್ಲ ಅಂತ ಕಾಣಿಸುತ್ತೆ. ಹೇಳಿ ಬಾಸ್. ಲೇ, ನಿಂದು ಅತಿ ಆತ. ನಾನು ಹೇಳ್ದೆ. ಇರ್ಲಿ ಇಲ್ಲಿ ಕೇಳು. ಹೇಳಿ. ನೋಡು, ಅರ್ಜುನ ಅಂತ ಹೆಸರಿಟ್ಕೊಂಡು ಮಾತ್ರಕ್ಕ ನನ್ನ ಮಗಳೇನು ಸುಭದ್ರ ಅಂತ ತಿಳ್ಕೊಂಡ್ಬಿಟ್ಟಿಯ. ನಮಗನ ಎಲ್ಲಿ ಬೇಕಲ್ಲೇ ಕರ್ಕೊಂಡ ಡೈರೆಕ್ಟ್ ಯಾಕಿನ
ಯಾಕೆ ಸೀನಿಯರ್ ಏನಾಯ್ತು? ಅರ್ಜುನ, ಇನ್ನು 10 ನಿಮಿಷನ್ಯಾಗ ನನ್ನ ಮಗಳು ನನ್ನ ಮನ್ಯಾಗ ಇರ್ಲಿಲ್ಲ ಅಂದ್ರ ನಾ ಏನ್ ಹಾಕಿನ ನನಗ ಗೊತ್ತಿಲ್ಲ. ಏನ್ ತಮಾಷೆ ಮಾಡ್ತಾ ಇದ್ದೀರಾ? ತಮಾಷೆ ಮಾಡಾಕ್ ನೀ ನಮ್ ಸ್ವಾಗೃತಿ ಮಗ ಏನ್ಲೇ? ಮಧು ನನ್ ಜೊತೆ ಇಲ್ಲ. ಯಾಕೋ ಏನಾಯ್ತು? ನಿಮ್ಮ ಮಾವ ಕುಯ್ತೋನ? ನನಗ್ ಗೊತ್ತಿತ್ತು ನೀ ಹಿಂಗ ಹೇಳ್ತಿ ಅಂತ. ದುಸ್ರಾ ಮಾತಾಡಂಗಿಲ್ಲ. ಇಷ್ಟ ಅಪರಾತ್ರಿ ಆದ್ರೂ ನನ್ನ ಮಗಳು ಇನ್ನೂ ಮನೆಗೆ ಬಂದಿಲ್ಲ. ಮೊದಲು ತಂದು ನನ್ನ ಮಗಳು ಮನ್ಯಾಗ ಬಿಡ್ಲಿಲ್ಲ. ನಾನು ಇನ್ನೊಂದು ಮುಖ ನಿಮ್ಗೆ ತೋರಿಸ್ಬೇಕಾಗತ್ತ ಅಷ್ಟ. ಸೀನಿಯರ್, ನಿಮಗೆ ಹೇಗೆ ಹೇಳಿ? ಮಧು ನನ್ ಜೊತೆ ಇಲ್ಲ. ಸರಿ, ಒಂದ್ ಕೆಲ್ಸ ಮಾಡಿ, ಅವಳ ಫೋನ್ ಒಂದ್ಸರಿ ಕಾಲ್ ಮಾಡಿ. ನೀನು ನನ್ನ ಮಗಳ ಜೊತೆಗೆ ಅದಿದಿ, ನನ್ನ ಫೋನ್ ಅದ್ಯಾಂಗ್ ರಿಸೀವ್ ಮಾಡ್ತೀರಪ್ಪ? ಸರಿ ಆಯ್ತಿರಿ, 10 ನಿಮಿಷದಲ್ಲಿ ನಾನೇ ನಿಮ್ಗೆ ಫೋನ್ ಮಾಡ್ತೀನಿ. ಹಲೋ 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 ಹಲೋ. ಫೋನ್ ಬಂದ್ ಮಾಡ್ತಾರಲ್ಲಪ್ಪ, ಇವ್ರ ಬಾಯಾಗ ಮಣ್ಣು ಹಾಕ್ಲಿ. ಹಿಂಗೆಲ್ಲ ನಡೆಸ್ಯಾರಂದ್ರೆ ಇವರಿಬ್ರು ಸೇರ್ಕೊಂಡು ಏನ ನಡೆಸಿದ್ದ ಖರೆ. ಬರ್ಲಿ, ಆಕಿ ಮನಿ ಬರ್ಲಿ, ನನಗೈತಿ ಆಕಿಗೈತಿ. ಇಲ್ಲಿ ನೋಡು, ಫೋನ್ ಬಂತು, ಬರ್ಲೇಬೇಕು. ಅವ್ನ್ ಬಂದ್ರೆ ನಿಮ್ ಎಲ್ರಿಗೂ ಡೇಂಜರು. ಹಲೋ ಮಧು, ಎಲ್ಲಿದ್ಯಾ? ಮಧು ಅಲ್ಲ ಕಣೋ, ಕಿಂಗ್ ಆಫ್ ಕಿಂಗ್ ಆದಿ ಮಾತಾಡ್ತಾ ಇದ್ದೀನಿ. ಆದಿನ? ಯಾವ ಆದಿ? ಇಷ್ಟು ಬೇಗ ಮರ್ತೋದ್ಯಾ? ಕೋರ್ಟಲ್ಲಿ ನನಗೆ ಶಿಕ್ಷೆ ಆಗೋ ಹೋಗಿ ಮಾಡಿದ್ಯಲ್ಲ, ಅದೇ ಆದಿ. ಏಯ್, ನಿನಗ್ ದ್ವೇಷ ಇರೋದು ನನ್ ಮೇಲೆ. ಮಧುಗೇನಾದ್ರು ಆದ್ರೆ? ಕೂಲ್ ಕೂಲ್ ಮ್ಯಾನ್, ಕೂಲ್. ಟೆನ್ಷನ್ ತಗೋಬೇಡ. ನೀನು ನನಗ್ ಶಿಕ್ಷೆ ಕೊಡ್ಸಿದ್ದನು ಅಲ್ದೆ ನಮ್ಮ ಅಣ್ಣನ ಜೊತೆನೂ ಆಟ ಆಡ್ತಾ ಇದೀಯಾ? ಇನ್ನು 10 ನಿಮಿಷದಲ್ಲಿ ನಿನ್ ಹತ್ರ ಇರೋ ಸಾಕ್ಷಿನ ಇಲ್ಲಿ ಕರ್ಕೊಂಬರಿಲ್ಲ ಅಂದ್ರೆ ಇಲ್ಲಿ ಕೇಳು, ನಿನ್ನ ಗಿಳಿ ಪ್ರಾಣ ಹಾರಿ ಹೋಗುತ್ತೆ. ಏಯ್ ಅದಿ ನನ್ ಮಾತ್ ಕೇಳು. ಏನು ಬಲು, ಆದಿ ಜೈಲಿಂದ ತಪ್ಪಿಸ್ಕೊಂಡು ಮಧುನ ಕಿಡ್ನಾಪ್ ಮಾಡಿದ್ದಾನೆ ಅನ್ಸುತ್ತೆ. ನೀನೊಂದ್ ಕೆಲಸ ಮಾಡು, ಪೊಲೀಸ್ನ ಕರ್ಕೊಂಡು ಆದಿ ಅಡ್ಡಕ್ಕೆ ಬಂದ್ಬಿಡು. ಓಕೆ ಓಕೆ. ಬಾ ಬಾ, ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ. ಬಾ. ಇನ್ನು 1 ನಿಮಿಷ ಲೇಟ್ ಆಗಿದ್ರು ಈ ನಿನ್ನ ಹೂವು ಬಾಡ್ ಹೋಗಿರೋದು. ನನ್ನ ಹುಡುಗಿ ಮೈ ಮೇಲಿರೋ ಬಟ್ಟೆ ಸುಕ್ಕಾಗಿದ್ರು ನಿನ್ ಮೈಯಲ್ಲಿರೋ ಮೂಳೆಗಳೆಲ್ಲ ಪೀಸ್ ಪೀಸ್ ಆಗೋಗ್ತಾ ಇತ್ತು. ಏಯ್, ನಿಂದು ನಿಮ್ಮ ಅಣ್ಣಂದು ಅನ್ಯಾಯದ ಗಂಟು ಬಿಚ್ಚಿ ನಿಮ್ಮಿಬ್ಬರನ್ನು ಜೈಲ್ ಪಾಲ್ ಮಾಡೋದ್ ಕನ್ಫರ್ಮ್ ಕಣೋ. ನನಗೂ ನಿನಗೂ ಏನೋ ಸಂಬಂಧ? ನನ್ನ ಹಳೆ ಕೇಸ್ನೆಲ್ಲ ರಿಓಪನ್ ಮಾಡ್ತಾ ಇದೀಯಾ? ಯು ಆರ್ ವೆರಿ ಬ್ರಿಲಿಯಂಟ್, ಸ್ಮಾರ್ಟ್ ಬಾಯ್. ಏಯ್, ಇದು ನಮ್ಮ ಅಣ್ಣನ ಸಾಮ್ರಾಜ್ಯ. ಯಾವನ ನಿಮ್ಮ ಅಣ್ಣ? ಯಾವ್ದೋ ನಿಮ್ ಸಾಮ್ರಾಜ್ಯ? ನಿಮ್ಮಂತವ್ರನ್ನ ನಡು ರಸ್ತೆಯಲ್ಲಿ ಎನ್ಕೌಂಟರ್ ಮಾಡದೆ ಹಾಗೆ ಬಿಟ್ಟಿದಾರಲ್ಲ. ಏಯ್ ನಾಯಿ, ನಾನ್ ಇಷ್ಟಪಟ್ಟು ಲಾ ಓದಿರೋದು ನಿಮ್ಮಂತ ಬೀದಿ ನಾಯಿಗಳನ್ನ ಬೀದಿಯಲ್ಲಿ ಓಡಾಡಕ್ ಬಿಡಬಾರ್ದು ಅಂತ. ಅಮಾಯಕರ ಪ್ರಾಣ ತಕ್ಕೊಂಡು ಅವ್ರಿಗೆ ಹಿಂಸೆ ಕೊಟ್ಕೊಂಡು ಬದುಕ್ತಾ ಇದೀರಲ್ಲ, ಅವ್ರ ಶಾಪ ನಿಮಗ್ ತಟ್ಟೆ ಬಿಡಲ್ಲ ಕಣ್ರು. ವಾರ್ರೆ ವಾ, ನಮ್ಮಡ್ಡಿಕ್ಕೆ ಬಂದು ನನಗೆ ಆವಾಜ್ ಆಗ್ತಿದ್ಯಾ ಅಂದ್ರೆ ನೀನು ಗುಂಡಿಗೆ ಇರೋ ಗಂಡ್ಸ ಇರ್ಬೇಕು. ಸುಮ್ಮನೆ ಟೆನ್ಷನ್ ಕೊಡ್ತಾ ಇದ್ದಾನೆ. ಏನ್ರ ಮುಖ ನೋಡ್ತಿದ್ದೀರಾ? ಎತ್ತ ನನ್ನ ಮಗನ.
ಮೀಟಿಂಗ್ ಮಾಡೋ ಟೈಮ್ ಇಷ್ಟೊತ್ತಾದ್ರೂ ಬಂದಿಲ್ಲ ಅಂದ್ರೆ ಎತ್ಲಾಗ ಹೋಗಿರ್ಬೇಕಪ್ಪ ನನ್ನ ಮಗಳಂತೀನಿ ನಾನು. ಎಲ್ಲಿ ಹೋಗಿ ಸಾಯಲಿ ಏನು ಮಾಡಿ. ಬರ್ರಪ್ಪ ಬರ್ರಿ, ನೋಡ ಟೈಮ್ ಎಷ್ಟಾಗೈತೆ ಅಂತ. ಇಂಥ ಕೆಟ್ಟ ಅಪರಾತ್ರಿಯಾಗ ನನ್ನ ಮಗಳು ಕರ್ಕೊಂಡು ಊರೂರು ಸುತ್ತಾಡ್ಕೊಂಡು ಬಂದಿಯಲ್ಲ, ನಾ ಫೋನ್ ಮಾಡಿದ್ರೆ ಕಟ್ ಮಾಡ್ತೀಯ ಕಟ್. ನನ್ನ ಮಗಳ ಜೊತೆಗಿಲ್ಲ ಅಂತಂದ್ರ ಈಗ ಹ್ಯಾಂಗ್ ಬಂದ್ಲಿ ನಿನ್ ಜೊತೆಗೆ? ರೆಕ್ಕಿ ಪುಕ್ಕ ಬಂದು ಹಾರ್ಕೊಂತ ಬಂದ್ಲನ? ಪ್ಲೀಸ್ ಅಲ್ಲಲೇ ನಾ ಇಷ್ಟು ಬಾಯಿ ಪಡ್ಕೊಂಡು ಹೊಯ್ಕೊಂಡ್ರು ನನ್ನ ಮಗಳನ್ನೇನ್ಲೇ ನುಂಗಂಗು ನೋಡಾಕತ್ತಿಯಲ್ಲ. ಅಲ್ಲ ನನ್ನ ಮಾತಂದ್ರೆ ಒಟ್ಟೊಟ್ಟ ಕಿಮ್ಮತ್ತ ಇಲ್ಲನ? ಮಧು ನಡಿ ಒಳಗ. ಬಲೋ ಈ ಕೇಸ್ ಗೆದ್ಕೊಡ್ತೀಯ ತಾನೆ? ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ ಮಾವ? ಚಿಟಿಕೆ ಹೊಡಿಯೋದ್ರಲ್ಲಿ ನಿನ್ ಕೇಸ್ ನಾ ಗೆಲ್ಲಿಸ್ಕೊಡ್ತೀನಿ. ನೀನ್ ಅಳಿಯ ಬೇರೆ ಆಗ್ತಿದೀನಿ, ನಿನ್ ಆಸ್ತಿ ಕಂಡೋರ್ ಪೋಲ್ ಆಗೋಗ್ ಬಿಟ್ಬಿಡ್ತೀನ. ಈ ಕೇಸ್ ಗೆಲ್ಸ್ಕೊಟ್ರೇನೆ ಮಗಳು, ಇಲ್ಲ ಅಂದ್ರೆ ಆ ಕೆಲಸದೊಳ್ ನೋಡಿದ್ಯಾ ತಾನೆ, ಅವಳು ಫಿಕ್ಸ್. ನೀನೇನೋ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಎಲ್ಲ ನಾನ್ ನೋಡ್ಕೊಂತೀನಿ. ಹಿಂಗೋ ಹಿಂಗ್ ಬಂದ್ಬಿಡ್ತೀನಿ, ಇಲ್ಲೇ ಇರು. ಹಿಡ್ಕೋ ವಾಚ್ಮೆನ್. ಅರ್ಜುನ್, ಏಯ್ ಯಾಕೋ ನಾಗಿ ಎಟ್ಟಿಸ್ಕೊಂಬಂತೇನೋ? ಅಯ್ಯೋ ನಾಯಿನಿಲ್ಲ ಹಂದಿನೂ ಇಲ್ಲ. ಮತ್ತೆ ಅದೇ ಅದು. ಯಾವ್ದು? ಅದೇ ಅದು. ಯಾವ್ದೋ? ಅದೇ ಅದಪ್ಪ. ಯಾವಾಗಲೇ ಲೋ ಹೇಳ್ತೀನಿ ಇರು. ಹೇಳು. ಅದೇ ಅದು, ನಾನು ಡವ್ ಹೊಡಿತಿದ್ನಲ್ಲ. ಡವ್ವ? ಏನಾಯ್ತು ಅವಳಿಗೆ? ಅಯ್ಯೋ ಅವಳಿಗೇನಾಗಿಲ್ಲಪ್ಪ. ಅವ್ರಪ್ಪ ಅವ್ರಿಗೇನಾಯ್ತು? ಅವ್ರಿಗೂ ಏನಾಗಿಲ್ಲ. ಮತ್ ನಿನ್ಗೇನಾದ್ರೂ ಆಗಿದ್ಯಾ? ನಿನಗ್ ಬೇರೆ ತಮಾಷೆ, ನನಗೂ ಏನಾಗಿಲ್ಲ. ಮತ್ ಏನ್ ಹೇಳೋ? ಅದೇ ಅದು, ನಾ ಡವ್ ಹೊಡಿತಿದ್ನಲ್ಲ, ಹುಡುಗಿ ಅಪ್ಪನ ಪ್ರಾಪರ್ಟಿ ಲಿಟಿಗೇಷನ್ ಅಲ್ಲಿ ಇದೆ. ಹೋಗಲೇ, ನಂಗೆ ಬೇರೆ ಮುಖ್ಯವಾದ ಕೆಲಸ ಇದೆ. ಈ ಸಮಯದ ಏನೋ ಕೈ ಕೊಟ್ಬಿಡಿಯಪ್ಪ, ನೀನ್ ಕಾಲಿ ಹೇಳ್ತೀನಿ. ಅಯ್ಯೋ ಆಯ್ತು ಬಿಡಪ್ಪ, ಹೇಳು. ಅದೇ ಅವ್ರ ಅಪ್ಪನ ಪ್ರಾಪರ್ಟಿ ಲಿಟಿಗೇಷನ್ ಇದೆಯಲ್ಲ, ಅವ್ರ ಪ್ರಾಪರ್ಟಿ ಅವ್ರು ಕೊಡಿಸ್ಬಿಟ್ರೆ ಅವ್ರಪ್ಪ ಅವ್ರ ಮಗಳು ಕೊಟ್ಟು ಮದುವೆ ಮಾಡಿಸ್ತಾರಂತೆ. ಮೊನ್ನೆ ಬೇರೆ ನೋಡ್ಬೇಕು ಮಗ, ಇಷ್ಟೋರ್ದು ಕಳ್ಳ. ಸರಿ ಆಯ್ತೋಗು, ಸ್ನೇಹಿತನಿಗೆ ಇಷ್ಟು ಮಾಡಿಲ್ಲ ಅಂದ್ರೆ ಹೇಗೆ? ಬದುಕೊಂಡೆ. ಕೇಸು ಗೆದ್ರೆ ಮಗಳು ಪ್ರೀ 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 ಪ್ರೀ. ನಾನೆಲ್ಲ ಹೇಳಿದೀನಿ. ಬಾ ಎತ್ತ ಕೈ. ನನ್ನ ಕೈ ಕೊಡು ಮಾವ. ಇಟ್ಕೋ. ಬಾ ನಡಿ. ನಮಸ್ಕಾರ ಸಮಯ. ಕೂತ್ಕೊಳ್ಳಿ. ಕುಂತ ಇದ್ದೀನಲ್ಲ. ಹೇಳಿ. ಅರ್ಜುನ್, ಅದೇ ಒಬ್ಬ ಕಿರಾತ್ಕ ಇವ್ರ ಆಸ್ತಿ ಡಾಕ್ಯುಮೆಂಟ್ಸ್ನೆಲ್ಲ ಡೂಪ್ಲಿಕೇಟ್ ಮಾಡ್ಕೊಂಡು ಇವ್ರನ್ನ ಎದುರಿಸ್ತಾ ಇದ್ದಾನೆ. ನಾನು ಹೋಗಿದ್ದೆ ಕಣೋ, ನನ್ಗೂ ಕ್ಯಾರೆ ಅನ್ಲಿಲ್ಲ. ಖತರ್ನಾಕ್ ನನ್ ಮಗ. ಜೊತೆಗ್ ಬಾಡಿಗಾರ್ಡ್ಗಳೆಲ್ಲ ಇಟ್ಕೊಂಡು ನನಗೆ ಅಲ್ವಾ ಕೊಡ್ತಾವ್ನೆ. ಕಲಾಸಿ ಪಾಳ್ಯದಲ್ಲಿ ಸಾಧು ಕೋಕಿಲಾಗೆ ತಿರ್ನಲ್ವೇಲಿ ಅಲ್ವಾ ಕೊಟ್ ನನ್ ಮಗ. ನಾನು ಈ ಸಿಳ್ನಾಯಿ ನನಗೆ ಅಲ್ವಾ ಕೊಡ್ತಾ ಐತೆ. ಅದ್ ಏನ್ ನೋಡಿ ಸಮಯ. ಈಗ ತಗೊಂಡಿರೋ ಕೇಸ್ ಬಗ್ಗೆನೆ ತಲೆಯಲ್ಲಿ ಹುಳ ಬಿಟ್ಕೊಂಡು ಕೂತಿದ್ದೆ. ಈಗ ಕಿತ್ತೋಗಿರೋ ಕೇಸ್ ಬೇರೆ. ಕಿತ್ತೋಗಿರೋ ಕೇಸ ಇದೇನ್ ಸ್ವಾಮಿ? ಕಿತ್ತೋಗಿರೋ ಕೇಸ್ ಅಂದ್ಬಿಟ್ರಲ್ಲ, ಇದನ್ನ ನಮ್ಮಮ್ಮ ನನ್ನ ಮೇಲಿರೋ ಪ್ರೀತಿಗೆ ಗಿಫ್ಟ್ ಆಗಿ ದೀಪಾವಳಿ ಕೊಟ್ಟಿ ಸ್ವಾಮಿ. ಅದ್ರಲ್ಲಿ ಅರ್ಧ ಎಕರೆ ಮಾರ್ಬಿಟ್ಟು 100/100 ರಾಜರಾಜೇಶ್ವರಿ ನಗರದಲ್ಲಿ ಮನೆ ಕಟ್ಕೊಂಡಿದ್ದೀನಿ. 55 ಇಂಚಸ್ ಟಿವಿ ಬೇರೆ ಹಾಕಿದೀನಿ ಸ್ವಾಮಿ. ಇನ್ ಮಿಕ್ಕಿ ಜಾಗ ಅಂಬಕ್ ಮಾಡೋದಿಕ್ಕೆ ಆ ಕರಡಿ ನನ್ ಮಗ ಕಾಯ್ತಾ ಇರೋದು. ಯಾವನ ಇವನು? ಬ್ಲ್ಯಾಕ್ ಅಮಲ್ ಬೇಬಿ. ಪ್ಲೀಸ್ ಕಣ, ಅರ್ಥ ಮಾಡ್ಕೊಳ್ಳೋ. ಆ ಪ್ರಾಪರ್ಟಿ ನಿಮ್ದೇನಾ? ಕಣ ಅವ್ರದೇ. ಅದೆಲ್ಲ ಸರಿ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಲ್ಲಿ ತಗೊಳ್ಳಿ ಸ್ವಾಮಿ. ಅದೇನ್ ಮಾಡ್ತಿರೋ ನಮಗ್ ಗೊತ್ತಿಲ್ಲ. ನಮ್ ಜಾಗ ನಮಗ್ ಬಂದ್ಬಿಡ್ಬೇಕು ಸ್ವಾಮಿ. ಬರುತ್ತೆ. ನಾವು ಒಂದ್ ಟೈಮಲ್ಲಿ ಕಾಟಂಪೇಟೆಲಿ ಶುಗರ್ ಬಂದ್ ಹಿಂಗ ಆಗೋಯ್ತು. ಹೇಳಪ್ಪ. ಮಗಳು ಕಣೋ ಆಸ್ತಿ, ಪ್ಲೀಸ್. ಆಯ್ತು ಹೋಗಪ್ಪ. ಸ್ವಾಮಿ ನಮ್ಮ ಆಸ್ತಿ ನಮಗ್ ಬಂದ್ಬಿಡ್ಬೇಕು. ಬರುತ್ತೆ, ಹೋಗಲೇ. ಬರುತ್ತೆ ಸರ್, ಹೋಗಿ. ಯಾಕೋ ನೋಡಿದ್ರೆ ಡೌಟ್ ಅಲ್ಲಿ ಐತೆ ಕಣೋ. ಅಯ್ಯೋ ಮಾವ, ಯಾಕೆ ಟೆನ್ಷನ್ ತಗೊಂತಿದೀಯಾ? ನಾನು ಇದೀನಿ, ನೀ ತಲೆ ಕೆಡಿಸ್ಕೋಬೇಡ. ಬಾ ಹೋಗೋಣ ಬಾ. ಹಂಗಂತೀಯ? ಹೆಂಗಿತ್ರಲ್ಲ ಬಾರೂಟ?
ಬಾಸ್ ಬನ್ನೂರ್ ಕುರಿದ ಬಾಸ್. ಬನ್ನೂರ್ ಕುರಿ ಅಲ್ಲಕಲ್ಲ, ನಮ್ಮ ಮನೆ ಮುಂದೆ 2 ಬೀದಿ ನಾಯಿ ಓಡಾಡ್ತಾ ಇದ್ದು, ಅದನ್ನೇ ಹೊಡೆದಾಕ್ದೆ. ಬಾಸ್ ತಮಾಷೆ ಮಾಡಬೇಡಿ ಬಾಸ್, ತಿನ್ಬಿಟ್ಟಿದೀವಿ ಬಾಸ್. ಲೇ ತಮಾಷೆ ಅಲ್ಲಕಲ್ಲ ಲೇ, ನಿಮಗೆ ನಿಯತ್ತು ಜಾಸ್ತಿ ಆಗ್ಲಿ ಅಂತ ನಮ್ಮ ಮನೆ ಮುಂದೆ 2 ನಾಯಿ ಓಡಾಡ್ತಾ ಇದ್ದು, ಅದ್ರದ್ದು ಮೂಳೆ ಬಿರಿಯಾನಿ ಮಾಡಿ ನಿಮ್ಗೆಲ್ಲ ಹಾಕ್ಸಿದೀನಿ. ಜೀವನ ಆಗೋಗದೆ, ಇನ್ನೇನ್ಲ ವಾಂತಿ ಮಾಡ್ತೀಯ? ಜಾಸ್ತಿ ಬೊಗಳ್ದಂಗ್ ನಿಂತ್ಕೊಳ್ಳ. ಆಮೇಲೆ ಅಲ್ಲಿ ಮಾರ್ಕ್ ಮಾಡಿದ್ಯಲ್ಲ, ಆ ಜಾಗದಲ್ಲಿ ಒಂದು ದೊಡ್ಡ ಸ್ವಿಮ್ಮಿಂಗ್ ಪೂಲ್, ಈ ಜಾಗದಲ್ಲಿ ಒಂದು ಸೆಂಟರ್ ಮಾಸ್ಟರ್ ಬಿಟ್ಟು ಏನ್ಲಾ ಸರ್ ನಮಸ್ಕಾರ ಸರ್. ನಿಮ್ಮನ್ನ ಹುಡ್ಕೊಂಡು ನಿಮ್ಮ ಅಡ್ಡೆಲ್ಲ ಹುಡ್ಕೊಂಡು ಇಲ್ಲಿ ಈ ನಡುವೆ ನಾನು ಅಡ್ಡಕ್ಕೆ ಹೋಗ್ತಾ ಇಲ್ಲ ಕಳ. ಇಲ್ಲೇ 12 ಅಂತಸ್ತು ಬಿಲ್ಡಿಂಗ್ ಕಟ್ಟಿಸ್ತಾ ಇಲ್ವಾ? ನಿಮಗೊಂದು ರಿಜಿಸ್ಟರ್ ಪೋಸ್ಟ್ ಬಂದಿತ್ತು ಸರ್. ತಗೊಳ್ಳಿ ಸರ್. ಯಾರ್ದಿರ್ಬೋದು? ಯಾವುದು ಬಾಸ್? ಇದು ನನ್ನ ಹಳೆದು ಕಳಸ್ಪಲ್ಯ. ಒಂಚೂರು ಓದ್ಲಾ ಬಾಸ್? ನನ್ಗೆಲ್ಲ ಓದಕ್ ಬರುತ್ತೆ ಬಾಸ್? ನಿಮ್ಮಂತ ನನ್ನ ಮಕ್ಕಳನ್ನ ಇಟ್ಕೊಂಡು ನಾನು ಸಾಯ್ತಾ ಇದ್ದೀನಲ್ಲ, ಓಲಿ ಬಿಡ್ಲಾ ನಾನೇ. ನೀನೇ ಒಂಚೂರು ಓದ್ಬಿಡತ್ತ? ಆಯ್ತು ಸರ್, ಕಳೀತಾರ ನನ್ನ ಮಕ್ಕಳು. ಸರ್ ಇದು ಲವ್ ಲೆಟರ್ ಅಲ್ಲ ಸರ್, ಲಾಯರ್ ನೋಟಿಸು. ಏನ ಲಾಯರ್ ನೋಟಿಸ್? ನನಗೆ ಲಾಯರ್ ನೋಟಿಸ್ ಕಳ್ಸಂತ ಗಂಡ ಯಾವನಲ್ಲೇ? ಅವನು ಮೂಳೆನ ಹಂಗೆ ಬಾಯಿಗೆ ಹಾಕೊಂಡು ಅಗದು ಪುಡಿ ಪುಡಿ ಮಾಡಿ ಅಂತ ಮಕ್ಕಳಿಗೆ ಬಿಡ್ತೀನಿ. ಯಾವನವನು ತಿನ್ಸ್ತಂಗ? ನಾಯಿ ಮೂಳೆ ತಿನ್ನಂಗೆನೋ ನಾಯಿ ನನ್ ಮಕ್ಳ. ಯಾವನವನು ನನಗ್ ನೋಟಿಸ್ ಕಳ್ಸಿರೋ? ಯಾರ್ದು ಜಮೀನು ಅಕ್ವೈರ್ ಮಾಡ್ಕೊಂಡಿದಾರಂತಲ್ಲ ಸರ್, ಅವ್ರು ಕಳ್ಸಿರೋ ನೋಟಿಸು ಸರ್ ಇದು. ಇದು ನಮ್ಮ ಕರಿಯ ನಾಯಿ ಮಾಡಿರೋ ಕೆಲ್ಸನ. ನನ್ನ ನೋಡಿದ್ರೆ ಹುಚ್ಚ ಹೊಯ್ಕೊಳ್ಕೊ ಎದುರ್ಕೊಂತ ಇದ್ದ, ನನಗೆ ಲಾಯರ್ ನೋಟಿಸ್ ಕಳ್ಸನ. ನನ್ನ ಮಗಂದು ಬೀದಿ ರೋಡು ಕೇರಿ ಏರಿಯಾನೇ ಅಕ್ವೈರ್ ಮಾಡ್ಕೊಂಡು ಕೂತಿರೋ ಈ ಡಾನಿಗೆ ಲಾಯರ್ ನೋಟಿಸ? ನನ್ನ ಹವಾ ಯಾಕೋ ಕಮ್ಮಿ ಆದಂಗಿದೆ ಕಣೋ, ರಕ್ತ ಕುದೀತಾ ಇದೆಯಲ್ಲೇ. ಆ ಕರಿಯ ನನ್ನ ಮಗಂದು ಕೋಲ್ಡ್ ಬ್ಲಡ್ ನಾನು ಕುಡಿಬೇಕು ನಡೀರೋ. ನನ್ನನ್ನು ಎದುರಿಸ್ಬಿಟ್ಟು ಅವನು ಜೀವಂತವಾಗಿ ಮನೇಲಿ ಉಳಿತಾನೇನೋ? ಅವನು ಮರ್ಡ್ರು ಇವತ್ತು. ಎಲ್ಲವನು ಸರಿಯಾ ಬುಲ್ಡಾಗ್ ಕಪ್ಪು ನಾಯಿ, ನಿನಗ್ ಮೀಟ್ ಇದ್ರೆ ಕೇಳಿ ಬರೋ. ನಿನಗ್ ಮೀಟ್ ಇದ್ರೆ ಮ್ಯಾಟ್ರ್ ಅಲ್ಲಿಂದ ಹೇಳೋ. ಈ ಡಾನಿಗೆ ಲಾಯರ್ ನೋಟಿಸ್. ಮರ್ಯಾದಿಂದ ನಮ್ಮ ಮಮ್ಮಿ ಕೊಟ್ರೆ ಜಾಗ ನಾನು ಕೊಟ್ರೆ ಸರಿ, ಇಲ್ದೆ ಹೋದ್ರೆ ಗೊತ್ತಲ್ಲ ಗಂಟ್ಲಲ್ಲಿ ಸೂಪ್ ಕುಡಿಯೋದು. ಆಯ್ತಲೇ, ಆಯ್ತು ನಿನಗೆ ಆಯ್ತಲ್ಲೇ. ಬರೀ ನೋಟಿಸ್ಗೆ ನಮ್ಮ ಮನೆ ಹುಡ್ಕೊಂಡ್ ಬಂದಿದ್ಯಾ? ಇನ್ನ ಪೊಲೀಸವ್ರು ಬಂದಿದ್ರೆ ಅಷ್ಟೇ. ಏನ ಪೊಲೀಸು? ಇಡೀ ಜಗತ್ತೇ ಅಡ್ಡ ಬಂದ್ರು ನಾನು ಏನು ಅಲ್ಲರ್ಸಕ್ ಆಗಲ್ಲ ಕಣ. ಬಾರೋ ಅವ್ರು ಯಾರನ್ನ ಕರ್ಕೊಂಡ್ ಬರ್ತೀಯ? ಬಾರಲ್ಲೇ ನೋಡ್ಕೊಂತೀನಿ ಕರಿಯ. ಬಾರೋ. ಈ ನನ್ ಮಗನಿಗೆ ಲಾಯರ್ ನೋಟಿಸ್ ಕಳ್ಸಿದ್ರು ಭಯ ಇಲ್ವಲ್ಲಪ್ಪ.